ಗಿರೀಶ್ ಮಠಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು SIT ಹೋಗಿದ್ರಿ, ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಟ್ಟಿದ್ರಿ. ಸೊ ಅವರೇ ಕರೆದಿದ್ರೆ ನೀವೇ ಹೋಗಿದ್ರಿ? ನಾವೇ ಹೋಗಿದ್ವಿ ಸರ್, ನಾವೇ ಹೋಗಿದ್ವಿ, ತೋರಿಸಿದ್ದೀನಿ, ಗಮನಕ್ಕೆ ತೊಗೊಂಡು ಬಂದಿದ್ದೀನಿ. ಈಗ ಕೆಲವೊಂದು ಹೊಸ ವಿಚಾರಗಳು ಹೇಳ್ತಾ ಇದ್ರಿ, ಅಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಮತ್ತೆ ಶವ ಅಲ್ಲಲ್ಲ, ಈಗ ಏನು ಹೊಸ ದಾಖಲೆಗಳು ಕೆಲವು ಏನಂತ ಹೇಳಿದ್ರೆ, ಈಗ ಸಹಿಗಳನ್ನ ಒಬ್ಬನೇ ಹೆಸರಲ್ಲಿ ಸಾಕಷ್ಟು, ಏನದು ಯಾವ ರೀತಿ ಸಹಿಗಳು? ನೋಡಿ, ಬಾಬು ಅಂತೇಳಿ, ಕಾಂಜಾ ಅಂತೇಳಿ, ಬಹುಶಃ ಕಾಂಜಾ ಅನ್ನೋನ್ ಹೆಸರು ನೀವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮೀಟಿಂಗ್ ಮಾಡಿದ್ರಲ್ಲ, ಸಡನ್ ಆಗಿ ತುರ್ತು ಸಭೆ ಮಾಡಿದ್ರು, ಅವಾಗ ಅವರೇ ಹೇಳಿದ್ದಾರೆ ಕಾಂಜಾ ಅನ್ನೋನು. ಬಟ್ ಕಾಂಜಾ ಅವನ ಹೆಸರಲ್ಲೇ 6 ಜನ ಸಹಿ ಮಾಡಿದ್ದಾರೆ ಬೇರೆ ಬೇರೆ. ಅಂದ್ರೆ ಬಾಬು ಅನ್ನೋ ಹೆಸರಲ್ಲೇ 8ಕ್ಕಿಂತ ಜಾಸ್ತಿ ಇದೆ. ಒಂದು 500 ಪುಟ ಇದೆ ನಮ್ಮ ಹತ್ರ, ನಾವು ಈಗ ಒಂದು 100 ತನಕ ಗಮನಿಸಿದೇವಿ. ಅವನು ಹೆಂಗೆಂಗೋ ಯಾರ್ಯಾರು ಸಹಿ ಮಾಡಿದ್ದಾರೆ, ಅಂದ್ರೆ ಹೂತ್ ಹಾಕಿದ್ದ ಅವನಲ್ಲ. ಗ್ರಾಮ ಪಂಚಾಯತಿನೂ ಕೂಡ ಹೂತು ಹಾಕಿಲ್ಲ, ಗ್ರಾಮ ಪಂಚಾಯತಿ ಹೂತ್ ಹಾಕಿಲ್ಲ. ಲೆಟರ್ ನಲ್ಲಿ ಬರೀತಾರೆ, ಧರ್ಮಸ್ಥಳದ ಒಪ್ಪಿದವರು ನಾವು ಬೆಳ್ತಂಗಡಿ ನಗರ ಪಂಚಾಯತಿಯಿಂದ ದಫನ್ ಮಾಡಲಾಗಿದೆ ಅಂತೇಳಿ. ರಸೀಟ್ ಕೊಡೋರು ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು. ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಯಾಕೆ ರಸೀಟ್ ಕೊಡ್ತಾರ್ರಿ? ಬೆಳ್ತಂಗಡಿ ಗ್ರಾಮ ಪಂಚಾಯತಿಯವರು ದಫನ್ ಮಾಡಿದ್ರೆ ಇವ್ರು ಯಾಕೆ 750 ರೂಪಾಯಿ ಕೊಡ್ತಾರೆ, ಪಾವತಿ ಬರೀತಾರೆ? ಸೊ ಇದೆಲ್ಲ ಅವ್ಯವಹಾರ ಆಗಿದೆ, ಅಕ್ರಮ ಹಣಗಳನ್ನ ಹೂತ್ ಹಾಕುವಂತ ಅವ್ಯವಹಾರ ಆಗಿದೆ, ಅದನ್ನ ಗಮನಕ್ಕೆ ತಂದಿದ್ದೀವಿ. ಇವಾಗ ಉತ್ಖನನ ಮಾಡೋದಕ್ಕಿಂತ ಮೊದಲು ಇಂಥ ದಾಖಲೆಗಳು ಈಗ SIT ಕೊಟ್ಟಿದ್ರೆ ಅದು ಹೆಲ್ಪ್ ಆಗ್ತಾ ಇತ್ತಾ ನಿಮಗೆ ಏನಾದ್ರು? ಅಂದ್ರೆ ಬೇರೆ, ಏಕೆಂದ್ರೆ ಹೇಳಿದ್ರೆ ಫಸ್ಟ್ ತನಿಖೆಯಾಗಿ ಆಮೇಲೆ ಅದು ಈಗ ಏನಾದ್ರು ಈಗ ಫಸ್ಟ್ ಆಗ್ಬೇಕಾದ ಅಲ್ಲ, ಈಗ ಏನ್ ಲೇಟ್ ಆಗಿಲ್ಲ, ಲೇಟ್ ಅಲ್ಲ. ಆಮೇಲೆ ತನಿಖೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು, ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಬಹಳಷ್ಟು ಎಕ್ಸ್ಪರ್ಟೈಸ್ ಇದ್ದಾರೆ. ಅವರು ಒಂದಾದ್ರೂ ಸ್ಟೇಟ್ಮೆಂಟ್ ಮೀಡಿಯಾ ಕೊಟ್ಟಿದಾರ, ಒಳಗಡೆ ಎಲ್ಲ ತನಿಖೆ ಮಾಡ್ತಾ ಇದ್ರು. ಹಿಂಗಾಗಿ ಅವರಿಗೆ ಒಂದು ಹೆದರಿಕೆ ಅಂತ ಶುರು ಆಗಿದೆ, ಭಯ ಶುರು ಆಗಿದೆ. ಅದನ್ನ ಪ್ರತಿ ಸಾರಿ ವೇದವಲ್ಲಿ ಕೇಸ್ನಲ್ಲಿ ಅವ್ರ ಗಂಡನನ್ನೇ 2 ವರ್ಷ ಒಳಗಡೆ ಹಾಕ್ಸಿದ್ರಲ್ರಿ, ಬಿಡ್ಡಪ್ಪ ಹರಳೆ ಅಂತ ಹೇಳಿ 2 ವರ್ಷ. ಪಾಪ ಡಾಕ್ಟರ್ ಅವರು ರಾತ್ರಿ ಬಂದು ಕರೆದ್ರು ಕೂಡ ಹೋಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ರು. 2 ವರ್ಷ ಜೈಲಿಗೆ ಹಾಕಿದ್ರು ಅವ್ರನ್ನ. ಈಗ ಅದೇ ಕೆಲಸ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರು ಜೈಲಿಗೆ ಹಾಕ್ಸೋದು. ಅವರಿಗೆ SIT ಈಗ ಏನು ಬಂಧಿತ ಚಿನ್ನಯ್ಯನ ವಿಚಾರವಾಗಿ ಅವ್ರ ಹೇಳಿಕೆ ಸಂಬಂಧಪಟ್ಟಂಗೆ ಏನೋ ನೋಟಿಸ್ ಇಲ್ಲಿವರೆಗೆ ಯಾವುದು ಕೊಟ್ಟಿಲ್ವಾ? ಏನು ವಿಚಾರಣೆ ಕರೆದಿಲ್ವಾ ನಿಮ್ಮನೆ? ಇಲ್ಲ, ಕರೆದ್ರೆ ಹೋಗ್ತೇವೆ ಸರ್, ಕರೆದ್ರೆ ಹೋಗ್ತೇವೆ, ನಾವು ಸಹಕಾರ ಕೊಡ್ತೇವೆ, ಖಂಡಿತ ಹೋಗ್ತೇವೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಗಿರೀಶ್ ಮಠಣ್ಣನವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.